ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ರೆಡಿಯಾಗಿ ಬೇಗನೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೇಗ ಅಂದರೆ 8:30 ಆಗ್ತಾ ಬರ್ತಾ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಂಗಳೂರು ಚಿಕ್ಕಪೇಟೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಮದುವೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಶಾಪಿಂಗ್ ಇದೆ. ಮದುವೆದು ಸೀರೆದೆಲ್ಲ ಮುಗೀತು. ಡ್ರೆಸ್ಸು, ಲೆಹೆಂಗಾದು ಆ್ಯಂಡ್ ಸ್ಲಿಪ್ಪರ್ಸು, ಪಾಪುಗೆ ಬಟ್ಟೆ ಅವೆಲ್ಲ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಚಿಕ್ಕಪೇಟೆಗೆ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಾಗುತ್ತೆ ಅಂತ ನೋಡೋಣ. ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಏನೇನು ಕಮ್ಮಿ ಸಿಗುತ್ತೆ, ಯಾವ ಬಜೆಟಲ್ಲಿ ಸಿಗುತ್ತೆ ಅಂತ ಎಲ್ಲ ಹೇಳ್ತೀನಿ. ಚಿಕ್ಕಪೇಟೆಯಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಕಮ್ಮಿನೇ ಇರುತ್ತೆ, ಹೋಲ್ಸೇಲ್ ರೇಟು. ಸೊ ನೋಡೋಣ ಬನ್ನಿ. ನಾವು ಮಾರ್ನಿಂಗ್ ಹೊರಟಾಗ ಆಲ್ಮೋಸ್ಟ್ ಅಲ್ಲಿ 8:30-9 ಗಂಟೆ ಆಗ್ತಾಯಿತ್ತು. ನಾವು ಮನೆ ಬಿಟ್ಟಾಗೆ ಬೇಗನೆ ಬಿಡಬೇಕು, ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡ್ರೂ ಅಷ್ಟೊತ್ತಾಗೇ ಹೋಯ್ತು. ನಾವು ಎಲ್ಲಿಗಾರ ಹೊರಟ್ರು ಹಂಗೇ, ಎಷ್ಟೇ ನಾವು ಬೇಗ ಹೋಗ್ತೀವಿ ಅಂದ್ರೂ ಲೇಟ್ ಆಗೇ ಆಗುತ್ತೆ. ಇದು ನಮ್ಮ ಮನೇಲೆಲ್ಲ ಎಲ್ಲರ ಮನೇಲೂ ಹಂಗೆ ಅಂತ ಅಂದ್ಕೊತೀನಿ. ಅಲ್ಲಿಂದ ಹೋಗಿ ತಿಂಡಿ ಆಚೆನೇ ತಿನ್ಕೊತೀವಿ ಅಂತ ನಮ್ಮಮ್ಮ ಹೆಂಗೆ ಹೇಳಿದ್ವಿ. ನಮ್ಮಮ್ಮ ಏನೂ ಮಾಡಿರಲಿಲ್ಲ. ಸೊ ಅಲ್ಲೇ ನಮ್ಮೂರಲ್ಲಿ ಫೇಮಸ್ ಹೋಟ್ಲು ಅಂದರೆ ಹಳ್ಳಿಮರ ಹೋಟೆಲು. ಅಲ್ಲಿ ಇರಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಅದನ್ನು ಪಾರ್ಸೆಲ್ ತೊಗೊಂಡು ಅಲ್ಲಿಂದ ನಾವು ಬೆಂಗಳೂರು ಬಸ್ ಹತ್ತಿದ್ದು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸೀಟ್ ಇರಲಿಲ್ಲ ನಮಗೆ. ತುಮಕೂರುವರೆಗೂ ನಿಂತ್ಕೊಂಡು ಹೋಗಿದ್ದಾಯಿತು. ಆಮೇಲೆ ಸೀಟ್ ಸಿಕ್ತು. ಅಲ್ಲೇ ತಿಂಡಿ ತಿಂದ್ಕೊಂಡು, ಬಸ್ಸಲ್ಲೇ ತಿಂಡಿ ತಿಂದ್ಕೊಂಡು ನನ್ನ ಮಗಳಿಗೂ ತಿನ್ನಿಸಿ ಎಲ್ಲ ಹೊರಟು. ನಾವು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ 12 ಗಂಟೆ ಆಗೋಯಿತು. ಸೊ ನಾವು ಫಸ್ಟು ನಾಗಸಂದ್ರದಲ್ಲೇ ಇಳ್ಕೊಂಬಿಟ್ಟು ಮೆಜೆಸ್ಟಿಕ್ವರೆಗೂ ಹೋದರೆ ಲೇಟ್ ಆಗಿಬಿಡುತ್ತೆ ಬಸ್ಸಲ್ಲೇ. ಆಮೇಲೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ನಾಗಸಂದ್ರದಲ್ಲೇ ಇಳ್ಕೊಂಬಿಟ್ಟು ಬೇಗ ಹೋಗ್ಬೋದು. ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಟೈಮ್ನ ಸೇವ್ ಮಾಡೋಣ. ನಾವು ಹೆಂಗೆ ಹೋದ್ರೂ ಅಲ್ಲಿ ಲೇಟ್ ಆಗೇ ಆಗುತ್ತೆ. ನಾವು ಎಲ್ಲ ಪರ್ಚೇಸ್ ಮಾಡಿಕೊಂಡು ಬರೋಷ್ಟರಲ್ಲಿ ಲೇಟ್ ಆಗೇ ಆಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಇದೊಂದೇ ಸರಿ ಎಲ್ಲ ತುಂಬ ಸರಿ ಹಿಂಗಾಗಿದೆ. ನಾವು ಯಾವಾಗಲೇ ಹೋದ್ರೂ ಬೇಗ ಹೋಗಿ ಬೇಗ ಬರ್ತೀವಿ ಅಂದ್ರೂ ಲೇಟ್ ಆಗೇ ಆಗುತ್ತೆ ಆ್ಯಂಡ್ ಕತ್ಲೆ ಆಗೇ ಆಗುತ್ತೆ. ಸೊ ಅದಕ್ಕೆ ಟೈಮ್ ಇದ್ರಲ್ಲಾರು ಒಂಚೂರು ಸೇವ್ ಮಾಡೋಣ ಅಂದ್ಕೊಂಡು ಹೋದೋ ಮೆಟ್ರೋಗೆ. ಸೊ ಇದು ನನ್ನ ಟ್ಯಾಟೂ ಡಿಸೈನು. ತುಂಬ ಚೆನ್ನಾಗಿ ಕೇಳ್ತಾಯಿದ್ರು, ನಿಮ್ಮ ಟ್ಯಾಟೂ ಡಿಸೈನ್ ತೋರಿಸಿ ಅಂತ. ಸೊ ಅದೇನು ಡಿಸೈನಾಗಿ ಏನು ಹಾಕಿಸ್ಕೊಂಡಿಲ್ಲ, ಎನ್ಸಿಲ್ಲು ಅದ್ರ ಪಕ್ಕ ಒಂದೊಂದು ಹಾರ್ಟ್ ಇದೆ ಅಷ್ಟೇ. ಸೊ ನಾವು ಬೆಂಗಳೂರಿಗೆ ರೀಚ್ ಆಗಿ ಇಳಿದು ಮೆಟ್ರೋಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಾವು ಸಿಗ್ನಲ್ಲಲ್ಲೇ ಇಳಿದಿದ್ದರಿಂದ ಮೆಟ್ರೋಗೆ ಒಂದು ಸ್ವಲ್ಪ ದೂರ ಇತ್ತು, ನಡ್ಕೊಂಡು ಹೋಗ್ತಾಯಿದ್ದು. ಮೆಟ್ರೋಗೆ ರೀಚ್ ಆಗಿ ಮೆಟ್ರೋ ಫುಲ್ ಖಾಲಿ ಇತ್ತು ನಾವು ಹೋದಾಗ. ಸೊ ಅಲ್ಲೆಲ್ಲ ವರ್ಕಿಂಗ್ ಡೇಸ್ ಆಗಿದ್ದರಿಂದ ಆಲ್ಮೋಸ್ಟ್ ಅಲ್ಲಿ ನಾವು ಹೋಗೋದಾಗ 12 ಗಂಟೆ ಆಗಿತ್ತು ಅಂತ ಹೇಳಿದೆ ಅಲ್ವಾ. ಅಲ್ಲೆಲ್ಲ ಅಷ್ಟೊತ್ತಿಗೆ ಆಫೀಸ್ಗೆ ಹೋಗೋರೆಲ್ಲ ಹೋಗ್ಬಿಟ್ಟಿದ್ರು, ಜಾಸ್ತಿ ಏನು ಜನ ಇರಲಿಲ್ಲ. ನಾವು ಹೋದೋ ಮೆಟ್ರೋದಲ್ಲಿ ಒಂದೊಂದು ಸರಿ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ನಾವು ಇವತ್ತು ಹೋದಾಗೂ ಹಂಗೆ ಆಯಿತು. ನಾವು ಇಲ್ಲೆಲ್ಲ ನೋಡಿಬಿಟ್ಟು ಜನ ಇಲ್ಲ ಅಂತ ಅಂದ್ಕೊಂಡಿದ್ದು, ಆದರೆ ಅಲ್ಲಿ ತುಂಬ ಜನ ಇದ್ದರು. ಸೊ ನಾವು ಹೋದಾಗ ಫಸ್ಟು ನಾವು ಮೆಟ್ರೋಗೆ ಹೋಗ್ಬಿಟ್ಟು ಟಿಕೆಟ್ ಮೇಲೆ ತೊಗೊಬೋದು ಅಂದ್ಕೊಂಡು ನಾವು ಲಿಫ್ಟಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ, ಬಟ್ ಅಲ್ಲಿ ಟಿಕೆಟ್ ಇರಲಿಲ್ಲ. ಆಮೇಲೆ ಮತ್ತೆ ಕೆಳಗಡೆ ಬಂದು ಟಿಕೆಟ್ ತೊಗೊಂಡು, ಸೊ ಟಿಕೆಟ್ ಅಂದರೆ ನಮಗೆ ಒಂದು ಕಾಯಿನ್ ಥರ ಕೊಡ್ತಾರೆ. ಅದನ್ನು ಅಲ್ಲಿ ಡೋರ್ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋಲ್ಲ. ಸೊ ಮೆಟ್ರೋಗೆ ಬಂದಾಗ ನಾವು ಬಂದು ಒಂದು ಆಯಿಂದ ಪಾಸ್ ಆಯಿತು. ನಾವು ವೆಯ್ಟ್ ಮಾಡ್ತಾಯಿದ್ದು. ಒಂದು 5 ನಿಮಿಷ ಆದಮೇಲೆ 5 ನಿಮಿಷಕ್ಕೂ ಒಂದೊಂದು ಮೆಟ್ರೋ ಇದ್ದಾವೆ. ಸೊ 5 ನಿಮಿಷ ಆಗೋವರೆಗೂ ವೆಯ್ಟ್ ಮಾಡ್ತಾಯಿದ್ದು. ಲೇಟ್ ಆಗೋಯ್ತು ಅಂತ ಅಂದ್ಕೊತಾನೆ ಇದ್ದು, ಆದರೆ ಲೇಟ್ ಆಗೇ ಹೋಯ್ತು, ತುಂಬ ಲೇಟ್ ಆಗೋಯ್ತು. ಚಿಕ್ಕಪೇಟೆ ಅಂದಮೇಲೆ ಕೇಳಬೇಕಾ, ಚಿಕ್ಕಪೇಟೆಯಲ್ಲಿ ಎಲ್ಲ ರೀತಿ ಬಟ್ಟೆ ಸಿಗುತ್ತೆ ಅಂತ. ಸೊ ಎಲ್ಲರೂ ಅಲ್ಲಿ ಅವತ್ತು ತುಂಬ್ಕೊಂಡ್ಬಿಟ್ಟಿದ್ರು. ವೀಕ್ ಡೇಸ್ ಆದ್ರೂ ಕೂಡ ಜನ ತುಂಬ ಜನ ಇದ್ದರು, ವೀಕೆಂಡ್ ಕೂಡ ಅಲ್ಲ ಅವತ್ತು. ಸೊ ಮೆಟ್ರೋ ಬಂತು. ಮೆಟ್ರೋ ನಾನು ಆವಾಗಲೇ ಹೇಳ್ದಂಗೆ ಜನ ತುಂಬ ಜನ ಇದ್ದರು, ನಿಂತ್ಕೊಂಡೇ ಹೋಗಿದ್ದಾಯಿತು. ಮೆಟ್ರೋದಲ್ಲಿ ಹೋದರೆ ನಮಗೆ ನಾವು ನಾಗಸಂದ್ರದಿಂದ ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಹೋಗಿದ್ದು. ಸೊ ಒಂದು ಅರ್ಧ ಗಂಟೆ ಅಥವಾ ಒಂದು 20 ಮಿನಿಟ್ಸ್ ಆಗುತ್ತೆ ಮೆಟ್ರೋದಲ್ಲಿ ಹೋದರೆ. ಸೊ ಇದು ಬಂದ್ಬಿಟ್ಟು ನನ್ನ ಆವತ್ತಿನ ಔಟ್ಫಿಟ್ಟು. ಸಿಂಪಲ್ಲಾಗಿ ಸೆಕೆ ಆಗುತ್ತೆ ಅಂತ ಬಂದ್ ಮಾಡಿಕೊಂಡು ಒಂದು ಟೀ ಶರ್ಟ್ ಆ್ಯಂಡ್ ಜೀನ್ಸ್ ವೇರ್ ಮಾಡಿದ್ದೆ.
ಸೊ ಫೈನಲಿ ಚಿಕ್ಕಪೇಟೆಗೆ ಬಂದು ನೋಡಿ ಎಷ್ಟು ಜನ ಅಂತ. ಆ ವೀಕ್ ಡೇಸ್ ಅದು ತುಂಬ ಜನ ಇದ್ದರು. ಅಲ್ಲೂ ಸ್ವಲ್ಪ ಟೈಮ್ ಆಗೇ ಹೋಯಿತು, ತುಂಬ ಬಿಸಿಲಿತ್ತು, ಬಾಯಾರಿಕೆ ಆಗ್ತಿತ್ತು. ಎಳನೀರು ಜ್ಯೂಸ್ನೆಲ್ಲ ಕುಡ್ಕೊಂಡು ನಾವಿನ್ನೂ ಏನು ತೊಗೊಂಡೇ ಇರಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಬಾಯಾರಿಕೆ ಆಗಿಬಿಡ್ತು. ಸೊ ಎಳನೀರು ಜ್ಯೂಸ್ನೆಲ್ಲ ಕುಡ್ಕೊಂಡು ಹೋಗ್ತಾಯಿದ್ದು. ಈ ಮ್ಯಾಟ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಸೊ ಇದೊಂದು ಪೀಸ್ ಬಂದು 200 ರುಪೀಸ್ ಏನೋ ಹೇಳಿದ್ರು. ಆ್ಯಂಡ್ ದೇವ್ರಿಗೆ ಬೇಕಾಗಿರೋ ಐಟಮ್ಸು, ವಿಗ್ರಹಗಳು ಎಲ್ಲ ಸಿಗುತ್ತೆ ಇಲ್ಲಿ. ಆ್ಯಂಡ್ ಹೋಲ್ಸೇಲ್ ರೇಟಲ್ಲೂ ಸಿಗುತ್ತೆ. ಆ್ಯಂಡ್ ನಾವೇನಾದರೂ ಹೋಲ್ಸೇಲ್ ರೇಟಲ್ಲಿ ತೊಗೊಂಬಂದು ಮಾರಾಟ ಕೂಡ ಮಾಡ್ಬೋದು, ನಮ್ಮದೇ ಓನ್ ಬಿಸ್ನೆಸ್ ಕೂಡ ಮಾಡ್ಬೋದು. ಸೊ ನಾವು ಹೋಗಿದ ತಕ್ಷಣ ಫಸ್ಟು ಕಣ್ಣಿಗೆ ಬಿದ್ದಿದ್ದೆ ರಿಂಗ್ಸು, ಫಿಂಗರ್ ರಿಂಗ್ಸು. ಸೊ ಅವನು ಸ್ವಲ್ಪ ತೊಗೊಂಡು. ಆ್ಯಂಡ್ ಇಲ್ಲಿ ಬ್ರೈಡಲ್ ಜ್ಯುವೆಲ್ಲರ್ಸ್ ಎಲ್ಲ ಇದ್ದು ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿ ತೊಗೊಳ್ಲಿಲ್ಲ. ಅಲ್ಲೊಂದು ಸ್ವಲ್ಪ ನಮಗೆ ಇಷ್ಟ ಆಗಲಿಲ್ಲ. ಆಮೇಲೆ ಬಂದು ಫಸ್ಟು ನನ್ನ ಮಗಳಿಗೆ ಬಟ್ಟೆ ತೊಗೊಂಡೋಣ ಅಂತ ನೋಡ್ದು. ನನ್ನ ಮಗಳಿಗೆ ಬಟ್ಟೆ ಹುಡುಕಿ ಸಾಕಾಗೋಯ್ತು. ಎಷ್ಟು ಅಂಗಡಿ ಓಡಾಡ್ದೆ ಗೊತ್ತಾ. ಒಂದು ಕಡೆ ನಮಗಿಷ್ಟ ಆಗಿದ್ದು ನಮ್ಮ ಬಜೆಟಲ್ಲಿ ಬರ್ತಿರಲಿಲ್ಲ, ನಮ್ಮ ಬಜೆಟಲ್ಲಿ ಬರುತ್ತೆ ಅನ್ನೋದು ನಮಗಿಷ್ಟ ಆಗ್ತಿರ್ಲಿಲ್ಲ. ಸುತ್ತಿ ಸಾಕಾಯಿತು. ನಮಗಿಷ್ಟ ಆಗಿದ್ದು ಸಿಗ್ತಿರ್ಲಿಲ್ಲ. ಇಲ್ಲ ಅವಳ ಹತ್ರ ಇರೋ ಪ್ಯಾಟ್ರನ್ನೇ ಸಿಗೋದು, ಇಲ್ಲ ಕಲ್ಲರೇ ಸಿಗೋದು, ಆ ಥರನೇ ಆಗೋದು. ಸೊ ನಾವು ನೋಡಿ ಒಂದು ಇದೇ ಥರ ಫೋಟೋ ಬೇಕು ಅಂತ ನಾನು ಯಾವುದೋ ಒಂದು ಅಂಗಡಿಲಿ ನೋಡಿದೆ. ಅವರು ನಮ್ಮ ಬಜೆಟ್ಟಿಗೆ ಕೊಡಲ್ಲ ಅಂದರು. ಸೊ ಅದೇ ಥರ ನಾನು ತೋರಿಸ್ತಾಯಿದ್ದೆ ಬೇರೆ ಅಂಗಡೀಲಿ. ಅವರು ಆ ಥರ ಇಲ್ಲ ಅಂತಲೇ ಅಂತಿದ್ರು. ನೋಡಿ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು 2,000 ಹೇಳಿದ್ರು. ಇದಿಷ್ಟ ಆಗಿತ್ತು, ತೊಗೊಳೋಣ ಅಂದ್ಕೊಂಡು 2,000 ಹೇಳಿದ ತಕ್ಷಣ ಕಮ್ಮಿ ಮಾಡ್ಕೊಳಲ್ಲ ಅಂತಲೇ ಅಂದಿದ್ದು. ಅವರೆಲ್ಲ ಫಿಕ್ಸಡ್ ಪ್ರೈಸು. ಇಲ್ಲಿ ಕಮ್ಮಿ ಇರುತ್ತೆ ಅಂತ ಬಂದರೂ ಅವ್ರು ಫಿಕ್ಸ್ ಮಾಡಿಕೊಂಡೇ ಇರ್ತಾರೆ. ಆ್ಯಂಡ್ ಆ ಡ್ರೆಸ್ಸು ಬೇರೆ ಕಡೆ ಎಲ್ಲ ಕೇಳಿದ್ರೆ ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ನಾವು ಹಂಗಾದ್ರೂ ಕೇಳ್ದು ಒಂದು 2,000ವರೆಗೂ. ಇಲ್ಲ ಅಷ್ಟು ಕೊಡೋದೇ ಇಲ್ಲ ಅಂತ ಹೇಳಿಬಿಟ್ರು. ಆಮೇಲೆ ಮುಂದೆ ಬಂದು ನೋಡಿ ಸಾಕಾಯಿತು. ಹೋಗಲಿ ಆಮೇಲೆ ಲಾಸ್ಟಿಗೆ ಪಾಪಕ್ಕೆ ತೊಗೊಳೋಣ ಅಂದ್ಬಿಟ್ಟು ನನ್ನ ತಂಗಿ ಪರ್ಚೇಸಿಂಗು ಆ್ಯಂಡ್ ಆ ಅಣ್ಣಂಗೆ ಬಟ್ಟೆ ಎಲ್ಲ ಕೊಡಿಸ್ಬೇಕಿತ್ತು. ಅದೆಲ್ಲ ಮುಗಿಸ್ಕೊಳೋಣ ಅಂದ್ಬಿಟ್ಟು ಫಸ್ಟು ಆ ಅಣ್ಣಂಗೆ ಮುಹೂರ್ತಕ್ಕೆ ಹಾಕೋಣ ಅಂತ ಡ್ರೆಸ್ಸು ಅಂದರೆ ಪಂಚೆ, ಶಲ್ಯ ಅದೆಲ್ಲ ಕೊಡಿಸ್ತು. ಅದಾದಮೇಲೆ ಇಲ್ಲಿ ಸ್ವಲ್ಪ ಬ್ರೈಡಲ್ ಜ್ಯುವೆಲ್ಲರ್ಸ್ ಎಲ್ಲ ಇದ್ವಲ್ಲ, ಅವನ್ನ ಸೊಂಟದ ಪಟ್ಟಿ ಒಂದು ತೊಗೊಂಡು. ಸೊ ನಾನಿಲ್ಲಿ ಯಾವುದನ್ನು ನಾವೇನೇನು ತೊಗೊಂಡು ಅಂತ ತೋರ್ಸೋಕ್ಕಾಗಿಲ್ಲ. ಯಾಕೆಂದರೆ ನಾವು ನೈಟ್ ಬಂದಾಗ ಲೇಟ್ ಆಗೋಯಿತು, ತುಂಬ ಸುಸ್ತಾಗಿಬಿಟ್ಟಿತ್ತು. ನಾನು ಮಾರ್ನಿಂಗ್ ಆಫೀಸ್ಗೆ ಬೇರೆ ಹೋಗ್ಬೇಕಾದ್ರಿಂದ ಏನೂ ನಾನು ತೋರಿಸ್ಲಿಲ್ಲ. ಆಮೇಲೆ ನಾನು ಮತ್ತೆ ಬಂದು ವೀಡಿಯೋ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ನಮ್ಮ ಅಮ್ಮ ಎಲ್ಲ ತೆಗೆದು ನೋಡಿ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ರು. ಸೊ ಅದನ್ನು ಮತ್ತೆ ಯಾರೆಲ್ಲ ಓಪನ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಯಾವುದೂ ಓಪನ್ ಮಾಡಲಿಲ್ಲ. ಸೊ ಚಿಕ್ಕಪೇಟೆಯಲ್ಲಿ ಅಂದಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ಸಿಗುತ್ತೆ. ಏನೇ ಇರಬೇಕು ಅಂದರೂ ಎಲ್ಲರೂ ಚಿಕ್ಕಪೇಟೆನೇ ಹೋಗೋದು. ಹೋಲ್ಸೇಲ್ ರೇಟು ಆ್ಯಂಡ್ ಕಮ್ಮಿ ಬಜೆಟ್ ರೇಟಲ್ಲಿ ಸಿಗುತ್ತೆ. ಆ್ಯಂಡ್ ಒಳ್ಳೊಳ್ಳೆ ಡಿಸೈನರ್ಸ್ ಇರ್ತವೆ. ಆ್ಯಂಡ್ ನಾನ್ ಸ್ಟಿಚ್ಡ್ ಬ್ಲೌಸಸ್ಸು ವರ್ಕ್ ಇರೋ ಅಂಥವೆಲ್ಲ ಸಿಗ್ತವೆ ಅಂದ್ಬಿಟ್ಟು. ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರ ಬಟ್ಟೆ, ನನ್ನ ತಂಗಿದು, ನಮ್ಮ ಅಣ್ಣಂದು ಎಲ್ಲ ತೊಗೊಂಡು ನನ್ನ ಮಗಳಿಗೂ ಲಾಸ್ಟಿಗೆ ಬಟ್ಟೆ ಫಸ್ಟ್ ಅಂಗಡೀಲಿ ಯಾವ್ದು ನೋಡಿದ್ವೋ ಆಮೇಲೆ ಅದೇ ಅಂಗಡಿಗೆ ಹೋಗಿ ಅದೇ ಬಟ್ಟೆ ತೊಗೊಂಡು ಅವ್ರು ಕೇಳಿದ ರೇಟೇ ಕೊಟ್ಟು ತೊಗೊಂಡು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಕೇಳಿದ್ದೇ ಕೊಡಬೇಕು ಅಂದ್ಬಿಟ್ಟು ಅದೇ ಕೊಟ್ಟು ಎಲ್ಲ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನಾವು ಬರೋಷ್ಟ್ರಿಗೆ ಆಗಲೇ 6 ಗಂಟೆ ಆಗ್ತಾ ಬರ್ತಿತ್ತು ನೋಡಿ. ಎಲ್ಲ ಕಾರೆಲ್ಲ ತುಂಬೋಗ್ಬಿಟ್ಟಿದೆ. ಸೂಟ್ ಕೇಸು, ಬ್ಯಾಗ್ಸು, ಬಟ್ಟೆಗಳು ಎಲ್ಲ ತುಂಬಿಬಿಟ್ಟಿದ್ದು. ಸೊ ಹೋಗ್ಬೇಕಾದ್ರಂತೂ ತುಂಬ ಟ್ರಾಫಿಕ್ ಇತ್ತು. ಹಾಗೆ ಆಫೀಸ್ ಬಿಡೋದಲ್ವಾ, ಆಫೀಸ್ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾಯಿದ್ರು. ನಾವು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಅದಕ್ಕೆ ಬೇರೆ ತುಂಬ ಹೊಟ್ಟೆ ಹಸಿತಾಯಿತ್ತು ನನಗಂತೂ. ನನ್ನ ಮಗಳಂತೂ ಒಂದು ನಿಮಿಷ ನಡೀತಾನೂ ಇರಲಿಲ್ಲ. ಎತ್ಕೊಂಡು ಅವಳನ್ನ ಎತ್ಕೊಂಡಂತೂ ನನಗೆ ಇನ್ನೂ ತುಂಬ ಸಾಕಾಗೋಯಿತು. ಆಮೇಲೆ ಹೋಗಿ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಹೋಟ್ಲ್ ಹತ್ರ ಹೋಗಿ ಊಟ ಮಾಡಿಕೊಂಡು ಆಚೆ ಬಂದು ಹೊರಡೋ ಅಷ್ಟೊತ್ತಿಗೆ ಅಯ್ಯೋ ಕತ್ತಲೆ ಆಗೇ ಬಿಟ್ಟಿತ್ತು. ನಾವು ಕತ್ತಲೆ ಆದಮೇಲೆ ಮನೆಗೆ ಬರೋಷ್ಟಿಗೆ ನೈಟ್ 8:30 9 ಗಂಟೆ ಆಗಿತ್ತು. ಮನೆಗೆ ಬಂದಾಗ ನಮ್ಮಮ್ಮ ತುಳಸಿ ಹಬ್ಬ ಇತ್ತು, ಅವತ್ತು ತುಳಸಿ ಪೂಜೆ ಎಲ್ಲ ಮಾಡಿದರು. ಇದು ಬಂದುಬಿಟ್ಟು ಬುಧವಾರದ ವ್ಲಾಗು. ಅಂದರೆ ಬುಧವಾರ ತುಳಸಿ ಹಬ್ಬ ಇದ್ದಿತ್ತು. ಆ ತುಳಸಿ ಹಬ್ಬ ಎಲ್ಲ ಮಾಡಿದರು. ಎಲ್ಲರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ತುಳಸಿ ಹಬ್ಬ ಮಾಡಿದರು. ಅದನ್ನೆಲ್ಲ ನಾನು ಬಂದು ನೋಡಿ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಇಷ್ಟೇ ಫ್ರೆಂಡ್ಸ್, ಅವತ್ತಿನ ಚಿಕ್ಕಪೇಟೆ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.